ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ 2025 ಕ್ವಶನ್ ಪೇಪರು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತೆ ಕ್ವಶನ್ ನಂಬರ್ 9B ಏನಿದೆ ಅದಕ್ಕೆ ಯಾವ ತರ ಆನ್ಸರ್ಸ್ ಅನ್ನ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಕ್ವಶನ್ ಬಂದಿರೋದು ಕಾಂಪೌಂಡ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಮೇಲೆ ಈ ಒಂದು ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಬನ್ನಿ ಕ್ವಶನ್ಸ್ ಏನಿದೆ, ನೀವೇನೇನು ಆನ್ಸರ್ಸ್ ಅನ್ನ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಕ್ವಶನ್ ಏನಿದೆಯಪ್ಪ ಅಂದ್ರೆ ನೋಡಿ, XYZ ಲಿಮಿಟೆಡ್ ಇಶ್ಯೂಡ್ 5,000 ಕನ್ವರ್ಟಬಲ್ ಬಾಂಡ್ಸ್ ಆನ್ 1st April 2023. ಅಂದ್ರೆ XYZ ಲಿಮಿಟೆಡ್ ಇಶ್ಯೂ ಮಾಡ್ತಾ ಇದೆ. ಎಷ್ಟು ಇಶ್ಯೂ ಮಾಡ್ತಾ ಇದೆಯಪ್ಪ ಅಂದ್ರೆ 5,000 ಕನ್ವರ್ಟಬಲ್ ಬಾಂಡ್ಸ್ ಅನ್ನ ಇಶ್ಯೂ ಮಾಡ್ತಾ ಇದೆಯಂತೆ ಆನ್ 1st April 2023 ನಲ್ಲಿ. ಈಚ್ ಬಾಂಡ್ ಫೇಸ್ ವ್ಯಾಲ್ಯೂ ಆಫ್ ₹1,000. ಈಚ್ ಬಾಂಡ್ ಅಂದ್ರೆ ಪ್ರತಿ ಒಂದು ಬಾಂಡ್ ನ ವ್ಯಾಲ್ಯೂ ಎಷ್ಟಪ್ಪ ಅಂತ ಹೇಳಿದ್ರೆ ₹1,000 ಇದೆ ಅಂತ ಹೇಳ್ತಾರೆ. ಈಚ್ ಬಾಂಡ್ ಅಂತ ಹೇಳಿದ್ರೆ ಒಂದು ಕನ್ವರ್ಟಬಲ್ ಬಾಂಡ್ಸ್ ನ ವ್ಯಾಲ್ಯೂ, ಫೇಸ್ ವ್ಯಾಲ್ಯೂ ₹1,000 ಇದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇಶ್ಯೂ ಮಾಡ್ತಾ ಇರೋದು XYZ ಲಿಮಿಟೆಡ್ ಎಷ್ಟಪ್ಪ? 5,000 ಕನ್ವರ್ಟಬಲ್ ಬಾಂಡ್ಸ್ ಅನ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಒಂದು ಬಾಂಡ್ ನ ವ್ಯಾಲ್ಯೂ ಅವ್ರು ಕೊಟ್ಟಿದ್ದಾರೆ, ಫೇಸ್ ವ್ಯಾಲ್ಯೂ. ನಾವು 5,000 ಬಾಂಡ್ಸ್ ಅನ್ನ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಅನ್ನ ಮಾಡ್ಕೋಬೇಕು. ಸೊ ಅದು ಫಸ್ಟ್ ಸೆಂಟೆನ್ಸ್ ಅಲ್ಲಿ ಇರ್ತಕ್ಕಂಥದ್ದು. ಅಂಡ್ ಇಟ್ ಕ್ಯಾರಿ ಆನ್ಯುಯಲ್ ಕೂಪನ್ ರೇಟ್ ಆಫ್ ₹6%. ಆನ್ಯುಯಲ್ ಕೂಪನ್ ರೇಟ್ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ರೇಟ್ ಅಂತ ಅರ್ಥ. ಕೂಪನ್ ರೇಟ್ ಆಫ್ ₹6% ಅಂದ್ರೆ ಇಂಟ್ರೆಸ್ಟ್ ರೇಟು 6% ಆನ್ಯುಯಲಿ. ಆನ್ಯುಯಲಿ ಅಂದ್ರೆ ವರ್ಷಕ್ಕೆ 6% ಇಂಟ್ರೆಸ್ಟ್ ಅನ್ನ ಕೊಡಬೇಕಂತೆ ಅಂತ ಹೇಳಿದ್ದಾರೆ. ದಿ ಬಾಂಡ್ಸ್ ಆರ್ ರಿಡೀಮಬಲ್ ಅಟ್ ಪಾರ್ ಆಫ್ಟರ್ 3 years. ಅಂದ್ರೆ 3 ವರ್ಷ ಆದ್ಮೇಲೆ ಆ ಬಾಂಡ್ಸ್ ಅನ್ನ ವಾಪಸ್ ತಗೋಬಹುದಂತೆ, ರಿಡಮ್ಷನ್ಸ್ ಅನ್ನ ಮಾಡಬಹುದಂತೆ. ರಿಡೀಮಬಲ್ ಅಟ್ ಪಾರ್ ಆಫ್ಟರ್ 3 years ಅಂತ ಹೇಳಿದ್ದಾರೆ. ಅಂದ್ರೆ 3 years ಏನ್ ಕೊಟ್ಟಿದ್ದಾರೆ, ನಂಬರ್ ಆಫ್ ಇಯರ್ಸ್, ಎಷ್ಟು ವರ್ಷಕ್ಕೆ ಇಶ್ಯೂ ಮಾಡಿದ್ದಾರೆ ಅಂದ್ರೆ 3 yearsಗೆ ಇಶ್ಯೂ ಮಾಡಿದ್ದಾರೆ ಅಂತ ಅರ್ಥ. And bond holders have option to convert each bond into 5 equity shares of XYZ Limited at any time before maturity. ಅಂದ್ರೆ ಬಾಂಡ್ ಹೋಲ್ಡರ್ಸ್ ಯಾರಿದ್ದಾರೆ ಅವರಿಗೆ ಒಂದು ಆಪ್ಷನ್ಸ್ ಇದೆ. ಅವರು ಆ ಬಾಂಡ್ಸ್ ಅನ್ನ ಈಕ್ವಿಟಿ ಶೇರ್ಸ್ ಆಗಿ ಕನ್ವರ್ಟ್ ಅನ್ನ ಮಾಡ್ಬೋದು. ಯಾವಾಗ ಬೇಕಾದ್ರೂ ಕನ್ವರ್ಟ್ ಮಾಡೋದು ಬಿಫೋರ್ ಮೆಚುರಿಟಿ. ಆ ಒಂದು ಬಾಂಡ್ಸ್ ಮೆಚುರಿಟಿ ಆಗೋದ್ರೊಳಗಡೆ ಯಾವಾಗ ಬೇಕಾದ್ರೂ ನೀವು ಈಕ್ವಿಟಿ ಆಗಿ ಕನ್ವರ್ಟ್ ಮಾಡ್ತಕ್ಕಂಥ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ದಿ ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟ್ ಸಿಮಿಲರ್ ಬಾಂಡ್ಸ್ ವಿತೌಟ್ ಕನ್ವರ್ಷನ್ ಆಪ್ಷನ್ ಈಸ್ 8%. ನೋಡಿ, ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಪ್ಪ ಅಂತ ಹೇಳಿದ್ರೆ ಸೊ 8% ಅಂತೆ. ಯಾವಾಗ ಅಂದ್ರೆ ವಿತೌಟ್ ಕನ್ವರ್ಷನ್ ಆಪ್ಷನ್. ನೀವು ಡಿಬೆಂಚರ್ ಬಾಂಡ್ ಹೋಲ್ಡರ್ಸ್ಗೆ ಒಂದು ಆಪ್ಷನ್ಸ್ ಇದೆ, ನೀವು ಈಕ್ವಿಟಿ ಶೇರ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು ಅಂತ ಹೇಳ್ತಾರೆ ಎನಿ ಟೈಮ್ ಅಲ್ಲಿ. ನೀವು ಕನ್ವರ್ಟ್ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರೆ ವಿತೌಟ್ ಕನ್ವರ್ಷನ್ ಆಪ್ಷನ್ 8% ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಹೇಳ್ತಾರೆ. ಅಂದ್ರೆ ಮಾರ್ಕೆಟ್ ಅಲ್ಲಿ 8% ಇಂಟ್ರೆಸ್ಟ್ ಅನ್ನ ಕೊಡಬೇಕಾಗುತ್ತೆ. ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟ್ ಇರೋದು 8% ಇದೆ ಅಂತ ಹೇಳಿದ್ದಾರೆ. ರಿಕ್ವೈರ್ಮೆಂಟ್ ಅಂಡರ್ ಇಂಡಿಯಾಸ್ 32 ಪ್ರಕಾರ ನೀವೇನೇನು ರಿಕ್ವೈರ್ಮೆಂಟ್ ಅನ್ನ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಕ್ಲಾಸಿಫೈ ಕನ್ವರ್ಟಬಲ್ ಬಾಂಡ್ ಇಂಟು ದೇರ್ ಲಯಬಿಲಿಟಿ ಅಂಡ್ ಈಕ್ವಿಟಿ ಕಾಂಪೋನೆಂಟ್ಸ್. ಅಂದ್ರೆ ನಮ್ಮ ಹತ್ರ ಏನ್ ಕನ್ವರ್ಟಬಲ್ ಬಾಂಡ್ಸ್ ಇದೆ ಅದನ್ನ ಎಷ್ಟು ಅಮೌಂಟ್ ಅನ್ನ ಲಯಬಿಲಿಟಿ ಆಗಿ ತೋರಿಸ್ತಾ ಇದ್ದೀರಾ, ಎಷ್ಟು ಅಮೌಂಟ್ ಅನ್ನ ಈಕ್ವಿಟಿ ಆಗಿ ತೋರಿಸ್ತಾ ಇದ್ದೀರಾ, ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ಅಂಡ್ ಎರಡನೇದು ಹೇಳ್ತಾ ಇದ್ದಾರೆ ಕ್ಯಾಲ್ಕುಲೇಟ್ ದಿ ಲಯಬಿಲಿಟಿ ಕಾಂಪೋನೆಂಟ್ ಅಂಡ್ ಈಕ್ವಿಟಿ ಕಾಂಪೋನೆಂಟ್ ಅಟ್ ದಿ ಟೈಮ್ ಆಫ್ ಇಶ್ಯೂಯನ್ಸ್. ಅಂದ್ರೆ ಲಯಬಿಲಿಟಿ ಕಾಂಪೋನೆಂಟ್ ಮತ್ತೆ ಈಕ್ವಿಟಿ ಕಾಂಪೋನೆಂಟ್ಸ್ ಅನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರೆ ಜಸ್ಟ್ ಡೆಟ್ ಮತ್ತೆ ಈಕ್ವಿಟಿಯನ್ನ ಫೈಂಡ್ ಔಟ್ ಮಾಡಬೇಕು. ಪಾಸ್ ಜರ್ನಲ್ ಎಂಟ್ರೀಸ್ ಫಾರ್ ಈಚ್ ಫಾರ್ ದಿ ಇಶ್ಯೂಯನ್ಸ್ ಆಫ್ ಬಾಂಡ್. ಅಂದ್ರೆ ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡಬೇಕು, ಏನು ಬಾಂಡ್ಸ್ ಅನ್ನ ಇಶ್ಯೂ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ. ಅಂಡ್ ನೋಟ್ ಅವರೇ ಕೊಟ್ಬಿಟ್ಟಿದ್ದಾರೆ. ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಅನ್ನ ಅವರೇ ಕೊಟ್ಟಿದ್ದಾರೆ. ಪ್ರೆಸೆಂಟ್ ವ್ಯಾಲ್ಯೂ ಇಂಟ್ರೆಸ್ಟ್ ಫ್ಯಾಕ್ಟರ್ ಆಫ್ ಆನ್ಯುಟಿ ಫಾರ್ ₹1 ಫಾರ್ 3 years. ₹1 ಆನ್ಯುಟಿ ಫ್ಯಾಕ್ಟರ್ 8% ಹಂಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಇಂಟ್ರೆಸ್ಟ್ ಫ್ಯಾಕ್ಟರ್ ಆಫ್ ಆನ್ಯುಟಿ ನೋಡಿ ಅವ್ರು ಹೇಳಿದರೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಇಂಟ್ರೆಸ್ಟ್ ಫ್ಯಾಕ್ಟರ್. ಸೊ ಇದು ಇಂಟ್ರೆಸ್ಟ್ ಫ್ಯಾಕ್ಟರ್ ಆಫ್ ಆನ್ಯುಟಿ ಆಫ್ ₹1 ಫಾರ್ 3 years ಈಸ್ 8% ಹಂಗೆ 2.5771 ಕೊಟ್ಟಿದ್ದಾರೆ. ಅಂಡ್ ಪ್ರೆಸೆಂಟ್ ವ್ಯಾಲ್ಯೂ ಇಂಟ್ರೆಸ್ಟ್ ಫ್ಯಾಕ್ಟರ್ ₹1 ಫಾರ್ 3 years ಏನಿದೆ ಸೊ 8% ಬಂದು 0.7938 ಕೊಟ್ಟಿದ್ದಾರೆ. ಸೊ ಇಷ್ಟು ಇನ್ಫಾರ್ಮೇಶನ್ ಯೂಸ್ ಮಾಡಿಕೊಂಡು ನಮ್ಗೆ ಹೇಳಿದ್ದಾರೆ. ಸೊ ನಾವು ಡೆಟ್ ಮತ್ತೆ ಈಕ್ವಿಟಿ ಆಗಿ ಕನ್ವರ್ಟ್ ಮಾಡ್ಬೇಕು. ಸಿಂಪಲ್ ಈ ತರದ ಏನೇ ಕ್ವಶನ್ಸ್ ಅನ್ನ ಕೊಡ್ಲಿ, ಸೊ ನೀವು ಜಸ್ಟ್ ಕೊಟ್ಟಿರೋ ಇನ್ಫಾರ್ಮೇಶನ್ ಏನ್ ಕೊಟ್ಟಿರ್ತಾರೆ ಅದನ್ನ ನೀವು ಡೆಟ್ ಮತ್ತೆ ಈಕ್ವಿಟಿ ಆಗಿ ಕನ್ವರ್ಟ್ ಮಾಡ್ಬೇಕಷ್ಟೇ. ಸೊ ಇಲ್ಲಿ 3 ಸ್ಟೆಪ್ ಅನ್ನ ಫಾಲೋ ಮಾಡ್ಕೊಂಡು ಮಾಡಿದ್ರೆ ಆನ್ಸರ್ಸ್ ಈಸಿಯಾಗಿ ಮುಗಿದೋಗುತ್ತೆ. ನೋಡಿ, ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನೀವು ಮಾಡ್ಬೇಕಪ್ಪ ಅಂದ್ರೆ ಇನಿಷಿಯಲ್ ರೆಕಗ್ನೈಸೇಷನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಅಂದ್ರೆ ಇನಿಷಿಯಲ್ ರೆಕಗ್ನೈಸೇಷನ್ ಅಂತ ಹೇಳಿದ್ರೆ
ಜಸ್ಟ್ ಇದನ್ನ ಏನಂತ ಕರಿತೀವಪ್ಪ ಅಂದ್ರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಎರಡು ಒಂದು ಇನಿಷಿಯಲ್ ಮೆಷರ್ಮೆಂಟ್ ರೆಕಗ್ನೈಸೇಷನ್ ಅಥವಾ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅನ್ನ ರೆಕಗ್ನೈಸ್ ಮಾಡಬೇಕು. ಇದು ವೆರಿ ಈಸಿ. ಎಷ್ಟಪ್ಪ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅನ್ನ ತಗೊಳ್ತಾ ಇರೋದು ಆ ಒಂದು ಕಂಪನಿ ಅಂತ ಹೇಳಿದ್ರೆ, ನೋಡಿ ಸಿಂಪಲ್ ಇಲ್ಲಿ ಅಮೌಂಟ್ ಕೊಟ್ಟಿದಾರ ಅಂತ ಹೇಳಿದ್ರೆ, ಸೊ ಇಲ್ಲಿ ಎಷ್ಟು ಅಮೌಂಟ್ ಅನ್ನ ತಗೊಂಡ್ಬರ್ತಾ ಇದೆ ಅಂತ ನನಗೆ ಹೇಳಿಲ್ಲ, ಬಟ್ ಅಲ್ಲೊಂದು ಸೆಂಟೆನ್ಸ್ ಹೇಳಿದ್ರೆ, ಸೊ XYZ ಲಿಮಿಟೆಡ್ ಎಷ್ಟಪ್ಪ ಇಶ್ಯೂ ಮಾಡ್ತಾ ಇರೋದು ಬಾಂಡ್ಸ್ ನ 5,000 ಬಾಂಡ್ಸ್ ಅನ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇನಿಷಿಯಲ್ ಮೆಜರ್ಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ಅಂದ್ರೆ 5,000 ಬಾಂಡ್ಸ್ ಅನ್ನ ಇಶ್ಯೂ ಮಾಡ್ತಾ ಇದ್ರೆ, ಸೊ 5,000 ಬಾಂಡ್ಸ್ ಇಂಟು ಒಂದು ಬಾಂಡ್ಸ್ಗೆ ಅಂದ್ರೆ ಈಚ್ ಬಾಂಡ್ ಆಸ್ ಎ ಫೇಸ್ ವ್ಯಾಲ್ಯೂ ಆಫ್ ₹1,000 ಅಂತ ಏನ್ ಹೇಳಿದಾರೆ, ಒಂದು ಬಾಂಡ್ಗೆ 1,000 rupees ವ್ಯಾಲ್ಯೂ ಫೇಸ್ ವ್ಯಾಲ್ಯೂ ಇದೆ ಅಂತ ಹೇಳ್ತಾ ಇದ್ರೆ. ಸೊ ಒಂದು ಬಾಂಡ್ಗೆ 1,000 ರೂಪಾಯಿ ಆದ್ರೆ, ಸೊ ಒನ್ ಬಾಂಡ್ ಈಚ್ ಬಾಂಡ್ 1,000 ಅಂತ ಏನ್ ಹೇಳಿದ್ರೆ, ಒಂದು ಬಾಂಡ್ಗೆ 1,000 ಆದ್ರೆ ನಾನು ಇಶ್ಯೂ ಮಾಡ್ತಾ ಇದ್ದು 5,000 ಬಾಂಡ್ಸ್. ಸೊ 5,000 ಬಾಂಡ್ಸ್ ಇಂಟು 1,000 ಅನ್ನ ಮಾಡಿದ್ರೆ, ಸೊ ನಮ್ಗೆ ಎಷ್ಟು ಬರ್ತಪ್ಪ ಅಂತ ಹೇಳಿದ್ರೆ ಸಿಗುತ್ತೆ. ದಿಸ್ ಇಸ್ ವಾಟ್ ಇನಿಷಿಯಲ್ ಮೆಷರ್ಮೆಂಟ್. ಇನಿಷಿಯಲ್ ಮೆಷರ್ಮೆಂಟ್ ಎಷ್ಟು ಬರುತ್ತಪ್ಪ ಅಂದ್ರೆ 50 lakh rupees ನಮಗೆ ಸಿಗುತ್ತೆ. 5,000 ಇಂಟು 1 ಮಾಡ್ಕೊಳ್ಳಿ. 5,000 ಇಂಟು 1,000 ಮಾಡಬೇಕು. 5,000 ಬಾಂಡ್ಸ್ ಇಶ್ಯೂ ಮಾಡ್ತಾರೆ, ಒಂದಕ್ಕೆ 1,000 ಅಂತ ಹೇಳಿದ್ದಾರೆ. ಸೊ ಹಾಗಾಗಿ 5,000 ಇಂಟು 1,000 ಮಾಡಿದ್ರೆ ಇನಿಷಿಯಲ್ ಮೆಷರ್ಮೆಂಟ್ ನಮಗೆ 50 lakh rupees ಸಿಗುತ್ತೆ. ಸೊ ಒನ್ಸ್ ನೀವು ಇನಿಷಿಯಲ್ ಮೆಷರ್ಮೆಂಟ್ ನ ಫೈಂಡ್ ಔಟ್ ಮಾಡಿದ್ದಾದ್ಮೇಲೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ಸೊ ಆ ಇನಿಷಿಯಲ್ ಮೆಷರ್ಮೆಂಟ್ಗೆ ನೀವು ಇಂಟ್ರೆಸ್ಟ್ ಪೇಯಬಲ್ ನ ಕ್ಯಾಲ್ಕುಲೇಟ್ ಮಾಡಿ. ಇಂಟ್ರೆಸ್ಟ್ ಪೇಯಬಲ್ ಎಷ್ಟಪ್ಪ ಇಂಟ್ರೆಸ್ಟ್ ಪೇಯಬಲ್ ಅಂತ ಹೇಳಿದ್ರೆ, ಅವರೇ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ ನೋಡಿ, ಆನ್ಯುಯಲ್ ಕೂಪನ್ ರೇಟ್. ಕೂಪನ್ ರೇಟ್ ಅಂದ್ರೆ ಇಂಟ್ರೆಸ್ಟ್ ರೇಟ್ ಅಂತ ಅರ್ಥ. 6% ಇಂಟ್ರೆಸ್ಟ್ ರೇಟ್ ಕೊಟ್ಟಿದ್ದಾರೆ. ಸೊ ಇಂಟ್ರೆಸ್ಟ್ ಪೇಯಬಲ್ ಅಟ್ 6%, 6% ಇಂಟ್ರೆಸ್ಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ್ದ್ರ ಮೇಲಪ್ಪ 6% ಅಂದ್ರೆ, ನನ್ನ ಇನ್ವೆಸ್ಟ್ಮೆಂಟ್ ಇರೋದು ಎಷ್ಟಪ್ಪ 50 ಲಕ್ಷ ಇದೆ. ಈ 50 ಲಕ್ಷದ ಮೇಲೆ ನೀವು 6% ಅನ್ನ ಮಾಡ್ಕೊಳ್ಳಿ. 6% ಅನ್ನ ಮಾಡಿದ್ರೆ ಸೊ ನಿಮಗೆ ಇಂಟ್ರೆಸ್ಟ್ ಪೇಯಬಲ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 3 lakh rupees ಇಂಟ್ರೆಸ್ಟ್ ಪೇಯಬಲ್ ಸಿಗುತ್ತೆ. ಸೊ ಇದು ನೀವು ಫಸ್ಟ್ ಮಾಡಬೇಕಾಗಿರೋದು, ಇನಿಷಿಯಲ್ ಮೆಜರ್ಮೆಂಟ್ ಅನ್ನ ನೀವು ಹೀಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಎಷ್ಟು ಬಾಂಡ್ಸ್ ಅಥವಾ ಎಷ್ಟು ಡಿಬೆಂಚರ್ ಇಶ್ಯೂ ಮಾಡ್ತಾ ಇದ್ದಾರೆ, ಎಷ್ಟು ರೂಪಾಯಿಗೆ ಇಶ್ಯೂ ಮಾಡ್ತಾ ಇದ್ದಾರೆ, ಮಲ್ಟಿಪ್ಲೈ ಮಾಡ್ಕೊಳ್ಳಿ, ನಿಮ್ಗೆ ಆ ವ್ಯಾಲ್ಯೂ ಸಿಗುತ್ತೆ. ಅದನ್ನ ಇನಿಷಿಯಲ್ ಮೆಜರ್ಮೆಂಟ್ ಅಥವಾ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಂತ ತಗೊಳ್ಳಿ. ಅದ್ರ ಮೇಲೆ ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಇದೆ, ಫಸ್ಟ್ ಆ ಇಂಟ್ರೆಸ್ಟ್ ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು. ಸೊ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ನಿಮ್ಗೆ ಸೊ 50 lakh ಮೇಲೆ 6% ಮಾಡಿದ್ರೆ 3 lakh rupees ನಿಮಗೆ ಬರುತ್ತೆ. ಸೊ ಇದು ಸ್ಟೆಪ್ 1 ಅಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಸ್ಟೆಪ್ 2 ನೀವೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಸ್ಟೆಪ್ 2 ಬಂದು ಕ್ಯಾಲ್ಕುಲೇಷನ್ ಆಫ್ ಫಿನಾನ್ಷಿಯಲ್ ಲಯಬಿಲಿಟಿ. ಫಿನಾನ್ಷಿಯಲ್ ಲಯಬಿಲಿಟಿನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಸೊ ಹೇಗ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಸ್ಟೆಪ್ 1 ಮೆಜರ್ಮೆಂಟ್ ಅನ್ನ ಮಾಡ್ಕೊಳ್ಳಿ, ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದಾದ್ಮೇಲೆ ಫಿನಾನ್ಷಿಯಲ್ ಲಯಬಿಲಿಟಿನ ಮಾಡಬೇಕು. ಸೊ ಇಲ್ಲಿ ಫಿನಾನ್ಷಿಯಲ್ ಲಯಬಿಲಿಟಿ ತಗೋಬೇಕಾದ್ರೆ ಎಷ್ಟು ವರ್ಷ ಕೊಟ್ಟಿದಾರಪ್ಪ ಅಂತ ಹೇಳಿದ್ರೆ 3 ವರ್ಷ ಕೊಟ್ಟಿದ್ದಾರೆ. ಸರಿನಾ? ನೋಡಿ, ನಾವು ಇನಿಷಿಯಲ್ ಮೆಜರ್ಮೆಂಟ್ ಅನ್ನ ಏನ್ ಮಾಡಿದೀವಿ, ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅನ್ನ ಏನ್ ಕ್ಯಾಲ್ಕುಲೇಟ್ ಮಾಡಿದೀವಿ, 50 ಲಕ್ಷ ಏನಿದೆ, ಇದು 3 ವರ್ಷಕ್ಕೆ ನನಗೆ 50 ಲಕ್ಷ ಬರ್ತಕ್ಕಂಥದ್ದು. ಹಾಗಾಗಿ ನಾನು ಇಯರ್ ತಗೋಬೇಕಾದ್ರೆ 3rd ಇಯರ್ ತಗೋಬೇಕಾಗುತ್ತೆ. ಫಸ್ಟ್ ಕ್ಯಾಶ್ ಫ್ಲೋ ಎಷ್ಟಪ್ಪ ಅಂದ್ರೆ 50 ಲಕ್ಷ ಅಮೌಂಟ್ ತಗೋಬೇಕು 3 ವರ್ಷದ್ದು ಸೇರಿಸಿ. ದಿಸ್ ಈಸ್ ವಾಟ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಅಂತ ಕರಿತೀವಿ. ಸೊ ಇದನ್ನ ಇನ್ವೆಸ್ಟ್ಮೆಂಟ್ ಅಮೌಂಟ್ ಅಂತ ಕರಿತೀವಿ. 50 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಅಮೌಂಟ್ ಅನ್ನ ತಗೋಬೇಕು, ಯಾಕಂದ್ರೆ 3 ವರ್ಷಕ್ಕೆ ನನಗೆ ಇನ್ವೆಸ್ಟ್ಮೆಂಟ್ ಬರ್ತಾ ಇರೋದು. PV ಫ್ಯಾಕ್ಟರ್ 8% ಅನ್ನ ತಗೋಬೇಕು, ಯಾಕೆಂದ್ರೆ ಅಲ್ಲಿ ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿರ್ತಾರೆ, ಆ ಒಂದು ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ನಾವು PV ಫ್ಯಾಕ್ಟರ್ 8% ತಗೊಳ್ತೀವಿ. ಬಟ್ ಕ್ವಶನ್ ಅಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ಸರಿನಾ? ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅವರೇ ಕೊಟ್ಟಾಗ ಸೊ ನಾವು ಯಾವ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ನ ತಗೋಬೇಕಪ್ಪ ಅಂತ ಹೇಳಿದ್ರೆ, ನೋಡಿ ನನಗೆ ಗೊತ್ತು, ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ, ನೀವು ಕ್ಯಾಶ್ ಫ್ಲೋ ಜೊತೆ ಮಲ್ಟಿಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್, ಈಗ ನೀವು ಇನ್ವೆಸ್ಟ್ಮೆಂಟ್ ಜೊತೆ ನೀವು ಮಲ್ಟಿಪ್ಲೈ ಮಾಡ್ತೀರಾ ಅಂದ್ರೆ ನೀವು ಈ ಒಂದು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ನ ತಗೋಬೇಕಾಗುತ್ತೆ. 0.7938 ಅನ್ನೇ ತಗೋಬೇಕು. ಸೊ ಏನಕ್ಕೆ ಅದೇ ತಗೋಬೇಕು, ಹೇಗೆ ಅದು ತಗೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ, ಜಸ್ಟ್ ನಿಮಗೆ ಒಂದು ಫಾರ್ಮುಲಾ ಹೇಳ್ಕೊಡ್ತೀನಿ ಯಾವ್ದನ್ನ ತಗೋಬೇಕು ಅಂತ ಹೇಳಿದ್ರೆ. ಸೊ ನಿಮಗೆ ಗೊತ್ತಿದೆ ಒಂದು ಫಾರ್ಮುಲಾ ಏನಪ್ಪಾ ಅಂದ್ರೆ 1/1 ಪ್ಲಸ್ ಆರ್ ಹೋಲ್ ಟು ದಿ ಪವರ್ ಆಫ್ ಎನ್ ಅಂತ. ಸರಿನಾ? ಸೊ ಈಗ ನೀವು ಇದಕ್ಕೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ನೀವು ಫೈಂಡ್ ಔಟ್ ಮಾಡ್ಕೋಬೇಕು ಅಂದ್ರೆ ನೋಡಿ 1 ಆಗೇ ಇರುತ್ತೆ, ಡಿವೈಡೆಡ್ ಬೈ 1
ಪ್ಲಸ್ ಆರ್ ಅಂದ್ರೆ ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟ್ ಇದು 8% ಇದೆ. ನೀವು 8% ಮಾಡ್ಕೊಳ್ಳಿ. 8/100 ಮಾಡಿದ್ರೆ ನಿಮಗೆ 0.08 ಬರುತ್ತೆ. ಸೊ 0.08 08 ಆಗೇ ಇರಲಿ. ಈಗ ಕ್ಲೋಸ್ ಮಾಡ್ಕೊಳ್ಳಿ. ಸೊ 1/1 ಪ್ಲಸ್ 0.08 ಹೋಲ್ ಟು ದಿ ಪವರ್ ಆಫ್ ಎನ್ ಬಂದು ನಂಬರ್ ಆಫ್ ಇಯರ್ 3 ಇಯರ್ಸ್ ಕೊಟ್ಟಿದ್ದಾರೆ. ಸೊ 3 ತಗೊಳ್ತೀನಿ. ಈಗ ಮತ್ತೆ ಒಂದು ಸ್ಟೆಪ್ ಸಿಂಪ್ಲಿಫೈ ಮಾಡಿದ್ರೆ ಸೊ ನೀವು 1/1 ಪ್ಲಸ್ 0.08 ನ ನೀವು ಸಿಂಪ್ಲಿಫೈ ಮಾಡಿದ್ರೆ 1.08 ಬರುತ್ತೆ. ಸೊ ಹೋಲ್ ಟು ದಿ ಪವರ್ ಆಫ್ 3 ಹಾಗೆ ತಗೊಳ್ಳಿ. ಸೊ ಹೋಲ್ ಟು ದಿ ಪವರ್ ಆಫ್ 3 ಹಾಗೆ ಇರಲಿ. ಮತ್ತೆ ಇನ್ನೊಂದು ತಿರ್ಗಾ ಸಿಂಪ್ಲಿಫೈ ಮಾಡ್ತೀರಾ ಅಂದ್ರೆ ಜಸ್ಟ್ ನೋಡಿ, ನೀವು 1/1.08 ನ ಜಸ್ಟ್ ನೀವು ಡಿವೈಡ್ ಮಾಡಿ. ಈಗ 1/1.08 ಮಾಡಿ. 1/1.08 ಮಾಡಿದ್ರೆ ನಮಗೆ 0.9259 ಇದೆ. ಸೊ 4 ಡಿಜಿಟ್ ಅನ್ನ ತಗೊಂಡಿದ್ದೀನಿ, ಯಾಕಂದ್ರೆ ಕ್ವಶನ್ 4 ಡಿಜಿಟ್ ಅನ್ನ ಕೊಟ್ಟರೋದ್ರಿಂದ ನಾನು 4 ಡಿಜಿಟ್ ತಗೊಂಡೇ ತೋರಿಸಬೇಕಾಗುತ್ತೆ. ಸೊ ಈಗ 1/1.08 ಮಾಡಿದ್ರೆ ನನಗೆ 0.9259 ಬರುತ್ತೆ. ಸೊ ಹೋಲ್ ಟು ದಿ ಪವರ್ ಆಫ್ 3 ಹಾಗೆ ಇರಲಿ. ದಟ್ ಈಸ್ ನಂಬರ್ ಆಫ್ ಇಯರ್ 3 ಕೊಟ್ಟಿದ್ದಾರೆ, ಹಾಗೆ ತಗೊಳ್ತೀನಿ 3. ಈಗ ನೀವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಈಗ ಈ ಒಂದು 0.9259 ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿ. 0.9259. ಸೊ ಅದೇ ಅಮೌಂಟ್ ಅನ್ನ 3 ಸಲ ನೀವು ಮಲ್ಟಿಪ್ಲೈ ಮಾಡಬೇಕು. ಸೊ ಆ ಒಂದು ವ್ಯಾಲ್ಯೂ ಏನ್ ಬರುತ್ತೆ ಅದನ್ನ. ಸೊ ಈಗ ನೀವು 0.9259 ಇಂಟು 0.9259 ಇಂಟು 0.9259 3 ಸಲ ನಾನು ಮಲ್ಟಿಪ್ಲೈ ಮಾಡಿದೆ. ಸೊ ಮಲ್ಟಿಪ್ಲೈ ಮಾಡಿದಾಗ ನೋಡಿ ನನಗೆ ಎಷ್ಟು ಬಂದಿದೆ ಅಂತ ಹೇಳಿದ್ರೆ ಇಲ್ಲಿ ತೋರಿಸ್ತೀನಿ. ಫಸ್ಟ್ 0.79376 ಇದೆ, ಸರಿನಾ? ಇದು 5 ಡಿಜಿಟ್ ತಗೊಂಡಾಗ 376 ಇದೆ. ಸೊ ಅದನ್ನ ಅವರು ರೌಂಡ್ ಅಪ್ ಮಾಡಿ ನಮಗೆ ಕೊಟ್ಟಿರೋದು. ಸೊ ರೌಂಡ್ ಅಪ್ ಮಾಡಿ ನಮಗೆ ಕೊಟ್ಟಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ಸೊ ರೌಂಡ್ ಮಾಡ್ಬಿಟ್ಟು ರೌಂಡ್ ಅಪ್ ಟು 0.7938 ಅಂತ ನಮಗೆ ಕೊಟ್ಟಿದ್ದಾರೆ, ಸರಿನಾ? ದಿಸ್ ಇಸ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಇಂಟ್ರೆಸ್ಟ್ ಫ್ಯಾಕ್ಟರ್ಸ್ ಫಾರ್ 3 ಇಯರ್ಸ್ಗೆ ಇರ್ತಕ್ಕಂಥದ್ದು. ಸೊ ಇದು ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂಗೆ ನೀವು ಇದೇ ತರನೇ ತಗೋಬೇಕು. ಎಷ್ಟು ವರ್ಷ ಕೊಟ್ಟಿರ್ತಾರೆ ಅಷ್ಟು ವರ್ಷ ನೀವು ಮಲ್ಟಿಪ್ಲೈ ಮಾಡಬೇಕು. ಈಗ 1/1.08 ಮಾಡಿದಾಗ ನಿಮ್ಗೆ ಎಷ್ಟು ಅಮೌಂಟ್ ಬರುತ್ತೆ, ನಂಬರ್ ಆಫ್ ಇಯರ್ ಎಷ್ಟು ವರ್ಷ ನೋಡ್ಕೊಳ್ಳಿ. 3 ವರ್ಷ ಇದೆಯಾ, ಅದನ್ನ 3 ಸಲ ಮಲ್ಟಿಪ್ಲೈ ಮಾಡಿ. 4 ವರ್ಷ ಇದೆಯಾ, 4 ಸಲ ಮಲ್ಟಿಪ್ಲೈ ಮಾಡಿ. ಅವಾಗ ನಿಮ್ಗೆ ಎಷ್ಟು ಅಂತ ಇಲ್ಲಿ ಗೊತ್ತಾಗ್ಬಿಡುತ್ತೆ. ಸ್ಮಾಲ್ ಚೇಂಜಸ್ ಇರುತ್ತೆ. ಫ್ರಾಕ್ಷನ್ಸ್ ತಗೊಂಡಾಗ 3 ಡಿಜಿಟ್ ತಗೊಂಡ್ರೆ ಬೇರೆ ಬರುತ್ತೆ, 4 ಡಿಜಿಟ್ ತಗೊಂಡ್ರೆ ಬೇರೆ ಬೇರೆ ಬರುತ್ತೆ. ಸೊ ನೋಡಿ, ನಾನು ಸಿಂಪ್ಲಿಫೈ ಮಾಡಿದಾಗ ನನಗೆ ಬಂದಿದ್ದು 7937 ಬರುತ್ತೆ. ಸೊ ಇಲ್ಲಿ 38 ಕೊಟ್ಟಿದ್ದಾರೆ ಅಂದ್ರೆ ಆ 6 ನ ರೌಂಡ್ ಅಪ್ ಮಾಡ್ಕೊಂಡಿದ್ದಾರೆ, ಹಾಗಾಗಿ 7938 ಸಿಗುತ್ತೆ. ಸೊ ಹಾಗಾಗಿ ನಾನು ಈ ಇನ್ವೆಸ್ಟ್ಮೆಂಟ್ಗೆ ನಾನು 0.7938 ಅನ್ನೇ ತಗೋಬೇಕಾಗುತ್ತೆ. ಸೊ ಈ ತರ ನೀವು ಪಿ ವಿ ಫ್ಯಾಕ್ಟರ್ನ ತಗೋಬೇಕಾಗತ್ತೆ, ಸರಿನಾ? ಸೊ ಈಗ ನೀವು 50,000, ಈಗ 50 ಲ್ಯಾಕ್ ರುಪೀಸ್ ಏನಿದೆ, ಈ 50 ಲ್ಯಾಕ್ ಇಂಟು 0.7938 ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 39,69,000 ರುಪೀಸ್ ನನಗೆ ಸಿಗುತ್ತೆ. ಸೊ ಇದು ಪ್ರೆಸೆಂಟ್ ವ್ಯಾಲ್ಯೂ ಜೊತೆ ಕ್ಯಾಶ್ ಫ್ಲೋನ ಫಸ್ಟ್ ನೀವು ಮಲ್ಟಿಪ್ಲೈ ಮಾಡ್ಕೋಬೇಕು. 39,69,000 ನಿಮಗೆ ಸಿಗುತ್ತೆ. ಇದು 3 ವರ್ಷಕ್ಕೆ ಇರೋ ವ್ಯಾಲ್ಯೂ. ಈಗ ನೆಕ್ಸ್ಟ್ ನೀವೇನ್ ಮಾಡ್ಬೇಕು ಅಂದ್ರೆ 1 to 3 ಇಯರ್ಸ್ 1 to 3 ಇಯರ್ಸ್ ತಗೋಬೇಕು. 1 to 3 ಇಯರ್ಸ್ ಅಂದ್ರೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್, 3 ಇಯರ್ 3 ವರ್ಷನೂ ಕೂಡ ನೀವು ಆನ್ಯುವಲ್ ಇಂಟ್ರೆಸ್ಟ್ ಅನ್ನ ಪೇಮೆಂಟ್ ಮಾಡಬೇಕು. ಹಾಗಾಗಿ ಎಷ್ಟು ಕ್ಯಾಶ್ ಫ್ಲೋ ಅಪ್ಪ ಅಂತ ಹೇಳಿದ್ರೆ, ಇಂಟ್ರೆಸ್ಟ್ ಅಮೌಂಟ್ ನೀವು 3 ಲ್ಯಾಕ್ ರುಪೀಸ್ ಏನ್ ಕ್ಯಾಲ್ಕುಲೇಟ್ ಮಾಡಿದಿರಾ ಆನ್ಯುವಲ್ ಇಂಟ್ರೆಸ್ಟ್, ದಿಸ್ ಇಸ್ ಇಂಟ್ರೆಸ್ಟ್. ಇದನ್ನ ಇಂಟ್ರೆಸ್ಟ್ ಅಂತ ಕರಿತೀವಿ. ಈ ಇಂಟ್ರೆಸ್ಟ್ ಅಮೌಂಟ್ ಅನ್ನ ನೀವು ನೆಕ್ಸ್ಟ್ ತಗೋಬೇಕು. ಸೊ ಹಾಗಾಗಿ ಫಸ್ಟ್ ನೀವು ಪ್ರಿನ್ಸಿಪಲ್ ಅಮೌಂಟ್ ತಗೊಳ್ಳಿ, ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ಅದಾದ್ಮೇಲೆ ಇಂಟ್ರೆಸ್ಟ್ ಅಮೌಂಟ್ ಅನ್ನ ತಗೋಬೇಕು, 3 ಲ್ಯಾಕ್ ರುಪೀಸ್ ಅನ್ನ ತಗೋಬೇಕು. ಈಗ ಇದಕ್ಕೆ ಪಿ ವಿ ಫ್ಯಾಕ್ಟರ್ ನ ಮಲ್ಟಿಪ್ಲೈ ಮಾಡ್ತೀರಾ ಅಂದ್ರೆ ನೀವು ಒಂದು ಸಲ ಪ್ರಿನ್ಸಿಪಲ್ ಗೊತ್ತಾಗ್ಬಿಟ್ರೆ ಇನ್ನು ಬ್ಯಾಲೆನ್ಸ್ ಉಳ್ಕೊಂಡಿರೋದು ಯಾವ್ದಪ್ಪ ಅಂದ್ರೆ 2.5771 ಏನಿದೆ ಅದು ಇಂಟ್ರೆಸ್ಟ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಬಟ್ ಅದನ್ನು ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತೀನಿ. ನೀವು ಅದು ಹೇಗ್ ಬರುತ್ತೆ ಅಂತ ಹೇಳಿದ್ರೆ ನೋಡು, ಇಲ್ಲಿವರೆಗೂ ಕೂಡ ಅದು ಸೇಮ್. ಅದನ್ನು ಕ್ಯಾಲ್ಕುಲೇಟ್ ಮಾಡೋದು 1/1.08 ಏನಿದೆ ಅಲ್ಲಿವರೆಗೂ ಅದು ಸೇಮ್ ಆಗೇ ಇರುತ್ತೆ. ಇಲ್ಲಿಂದ ಮುಂದಕ್ಕೆ ಚೇಂಜ್ ಮಾಡ್ಬೇಕಾಗತ್ತಷ್ಟೇ. ಸೊ ಈಗ 1/1.08 ಏನಿದೆ, ಸೊ ಹೋಲ್ ಟು ದಿ ಪವರ್ ಆಫ್ 3, ನಂಬರ್ ಆಫ್ ಇಯರ್ 3 ಇಯರ್ಸ್ ಇದೆ. ಸೊ ಹಾಗಾಗಿ ನಾನು 3 ಇಯರ್ಸ್ ಅನ್ನ ತಗೊಳ್ತೀನಿ, ಸರಿನಾ? ಇದನ್ನ ನೀನ್ ಸಿಂಪ್ಲಿಫೈ ಮಾಡ್ತೀಯ ಅಂತ ಹೇಳಿದ್ರೆ, ಫಸ್ಟ್ ನಾನು ಸಿಂಪ್ಲಿಫೈ ಮಾಡ್ತೀನಿ ಅಂತ ಹೇಳಿದ್ರೆ, ಸಿಂಪ್ಲಿಫೈ 1/1.
1.08 ಮಾಡಿದ್ರೆ ನನಗೆ 0.925 ಬಂತು. ಸೊ 0.9259 ಇದೆ. ಇದು ಫಸ್ಟ್ ಇಯರ್ ಬರ್ತಕ್ಕಂಥದ್ದು. ನೀವು ಡಿವೈಡ್ ಮಾಡಿದಾಗ ಬರೋದು ಮೊದಲನೇ ವರ್ಷ. ಇದಕ್ಕೆ ನೀವೇನ್ ಮಾಡಬೇಕು ಅಂದ್ರೆ ಆಡ್ ನಿಮ್ಗೆ ಬಂದಿರೋ ಅಮೌಂಟ್ನ ಒಂದ್ಸಲ ಈಕ್ವಲ್ಸ್ ಅನ್ನ ಪ್ರೆಸ್ ಮಾಡಿ, ಅವಾಗ ಎರಡನೇ ವರ್ಷ ಸಿಗುತ್ತೆ. ಎರಡನೇ ವರ್ಷ ನಿಮಗೆ 0.857 ನಿಮಗೆ ಎರಡನೇ ವರ್ಷ ಸಿಗುತ್ತೆ. ಸೊ ಪ್ಲಸ್ ನಿಮಗೆ ಆ ಒಂದಿರೋ ವ್ಯಾಲ್ಯೂಗೆ ಇನ್ನೊಂದು ಸಲ ಈಕ್ವಲ್ ನ ಪ್ರೆಸ್ ಮಾಡಿ ಮೂರನೇ ವರ್ಷ ನಿಮಗೆ 0.7938 ನಿಮಗೆ ಈಸಿಯಾಗಿ ಸಿಗುತ್ತೆ. ಸರಿನಾ? 7938 ಈಸಿಯಾಗಿ ಸಿಗುತ್ತೆ. ಸೊ ಈ ತರ ನೀವು 3 ವರ್ಷ ತಗೋಬೇಕು. ಈಗ ನೀವು ಈ ಮೂರು ಅಮೌಂಟ್ ಅನ್ನ ಟೋಟಲ್ ಮಾಡ್ಕೊಳ್ಳಿ. ಸೊ ಮೂರು ಅಮೌಂಟ್ ಅನ್ನ ಟೋಟಲ್ ಮಾಡ್ಕೊಂಡ್ರೆ ನಿಮಗೆ 0.9259 ಪ್ಲಸ್ 0.8573 ಪ್ಲಸ್ 0.7938 ಟೋಟಲ್ ಮಾಡ್ಕೊಂಡ್ರೆ ನಿಮಗೆ ಎಷ್ಟು ಬರುತ್ತಪ್ಪ ಅಂದ್ರೆ 2.577 ಬರುತ್ತೆ. ಸೊ ಇಲ್ಲಿ 4-5 ಡಿಜಿಟ್ ಅನ್ನ ತಗೊಂಡ್ರಿಂದ ಅಲ್ಲಿ ನನಗೆ ಒಂದು ಕೊಟ್ಟಿದ್ದಾರೆ. ಸೊ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ಅದು ಬಂದಿಲ್ಲ. ಸೊ ನಿಮ್ಗೆ ಅಲ್ಲಿ ಅಷ್ಟು ಅಪ್ರಾಕ್ಸಿಮೇಟ್ ಅಮೌಂಟ್ ಅಲ್ಲಿದೆ ಅಂದ ತಕ್ಷಣ ಅದನ್ನ ನೀವು ತಗೋಬಹುದು. ಸೊ ಈ ತರ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬಹುದು. ಸೊ ಈಗ ನೀವು 3 lakh ಇಂಟು 2.5771 ಜೊತೆ ನೀವು ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಎಷ್ಟು ಅಮೌಂಟ್ ಬರುತ್ತಪ್ಪ ಅಂತ ಹೇಳಿದ್ರೆ ಸೊ 73,130 rupees ನನಗೆ ಸಿಗುತ್ತೆ. ಸೊ ಈಗ ನೀವೇನ್ ಮಾಡಿ ಅಂದ್ರೆ ಸೊ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಏನ್ ಬರುತ್ತೆ, ಸೊ ಇವೆರಡನ್ನ ನೀವು ಆಡ್ ಮಾಡ್ಕೊಳ್ಳಿ, ಟೋಟಲ್ ಮಾಡ್ಕೊಳ್ಳಿ. 7,73,130 ಪ್ಲಸ್ 39,69,000 rupees ಏನಿದೆ, ಎರಡು ಆಡ್ ಮಾಡಿದ್ರೆ ನಿಮ್ಗೆ ಬರ್ತಕ್ಕಂಥ ಅಮೌಂಟ್ ಏನಿದೆ 47,42,130 rupees ಏನ್ ಬರುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಫಿನಾನ್ಷಿಯಲ್ ಲಯಬಿಲಿಟಿ ಅಥವಾ ಫಿನಾನ್ಷಿಯಲ್ ಲಯಬಿಲಿಟಿ ಕಾಂಪೋನೆಂಟ್ ಅಂತ ಕರಿತೀವಿ. ದಿಸ್ ಇಸ್ ವಾಟ್ ಫಿನಾನ್ಷಿಯಲ್ ಲಯಬಿಲಿಟಿ ಕಾಂಪೋನೆಂಟ್. ಇದನ್ನೇ ನಾವು ಫಿನಾನ್ಷಿಯಲ್ ಲಯಬಿಲಿಟಿ ಅಥವಾ ಫಿನಾನ್ಷಿಯಲ್ ಲಯಬಿಲಿಟಿ ಕಾಂಪೋನೆಂಟ್ ಅಂತ ಕರಿತೀವಿ. ಈ ತರನೇ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ಸರಿನಾ? ಸೊ ಇದು ಫಿನಾನ್ಷಿಯಲ್ ಲಯಬಿಲಿಟಿಗೆ ಇರ್ತಕ್ಕಂಥ ಕಾಂಪೋನೆಂಟ್ಸ್. ಸೊ ಇದಾದ್ಮೇಲೆ ನೀವು ಈಕ್ವಿಟಿಯನ್ನ ಕ್ಯಾಲ್ಕುಲೇಷನ್ ಮಾಡ್ತೀರಾ ಅಂತ ಹೇಳಿದಾಗ ಸೊ ನೆಕ್ಸ್ಟ್ ಈಕ್ವಿಟಿಯನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಸೊ ಫಿನಾನ್ಷಿಯಲ್ ಲಯಬಿಲಿಟಿ ಅಂದ್ರೆ ಡೆಟ್ ಪೋರ್ಷನ್ 47,42,130 ಇದೆ. ಸೊ ಈಗ ನಾವು ಸ್ಟೆಪ್ 3 ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಸ್ಟೆಪ್ 3 ಕ್ಯಾಲ್ಕುಲೇಷನ್ ಆಫ್ ಈಕ್ವಿಟಿ. ಸೊ ಈಕ್ವಿಟಿಯನ್ನ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಸೊ ಈಕ್ವಿಟಿಯನ್ನ ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಫಸ್ಟ್ ನೀವೇನ್ ತಗೋಬೇಕಪ್ಪ ಅಂದ್ರೆ ನೆಟ್ ಪ್ರೊಸೀಡ್ಸ್ ಅಂದ್ರೆ ಲೋನ್ ಇನ್ವೆಸ್ಟ್ಮೆಂಟ್ ಅಮೌಂಟ್, ನೆಟ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಅಂತ. ಸೊ ನಮ್ಗೆ ಇನ್ವೆಸ್ಟ್ಮೆಂಟ್ ಅಮೌಂಟ್ ಎಷ್ಟು ಬಂದಿದೆಯಪ್ಪ ಅಂತ ಹೇಳಿದ್ರೆ ಕ್ವಶನ್ ಅಲ್ಲಿ ಅವರೇ ಕೊಟ್ಟಿದ್ದಾರೆ 50 lakh rupees ಇನ್ವೆಸ್ಟ್ಮೆಂಟ್ ಅಮೌಂಟ್ ಅನ್ನು ಅವರೇ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಇದ್ರಲ್ಲಿ ನೀವೇನ್ ಲೆಸ್ ಮಾಡ್ಬೇಕಪ್ಪ ಅಂದ್ರೆ ಲೆಸ್ ಫಿನಾನ್ಷಿಯಲ್ ಲಯಬಿಲಿಟಿ ಕಾಂಪೋನೆಂಟ್ ಅಥವಾ ಜಸ್ಟ್ ಫಿನಾನ್ಷಿಯಲ್ ಲಯಬಿಲಿಟಿ ಅಂತ ಬರ್ಕೊಳ್ಳಿ ಸಿಂಪಲ್ ಆಗಿ. 47,42,130 ನಮಗೆ ಫಿನಾನ್ಷಿಯಲ್ ಲಯಬಿಲಿಟಿ ಇದೆ. ಸೊ ಈಗ 50 lakh ಅಲ್ಲಿ ಸೊ 47,42,000 ನೀವು 130ನ ಲೆಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಸೊ ಬ್ಯಾಲೆನ್ಸ್ ಬರ್ತಕ್ಕಂಥ ಅಮೌಂಟ್ ಅನ್ನು ನಾವು ಈಕ್ವಿಟಿ ಅಂತ ಕರಿತೀವಿ. ಎಷ್ಟಪ್ಪ ಅಂದ್ರೆ 2,57,870 ನನಗೇನ್ ಬರುತ್ತೆ ಅದನ್ನ ನಾವು ಈಕ್ವಿಟಿ ಕಾಂಪೋನೆಂಟ್ಸ್ ಅಂತ ಕರಿತೀವಿ. ಸೊ ಇದು ಫಸ್ಟ್ ಸ್ಟೆಪ್ ಮೆಜರ್ಮೆಂಟ್, ಸೆಕೆಂಡ್ ಸ್ಟೆಪ್ ಫಿನಾನ್ಷಿಯಲ್ ಲಯಬಿಲಿಟಿ ಅಂಡ್ ಥರ್ಡ್ ಸ್ಟೆಪ್ ಈಕ್ವಿಟಿಯನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಸೊ ಇದೆಲ್ಲ ಮಾಡಿದ್ಮೇಲೆ ಒಂದು ಕಾನ್ಸ್ಟೆಂಟ್ ಜರ್ನಲ್ ಎಂಟ್ರಿಯನ್ನ ಪಾಸ್ ಮಾಡ್ಬೇಕಪ್ಪ ನೀವು. ಏನಪ್ಪಾ ಜರ್ನಲ್ ಎಂಟ್ರಿ ಅಂತ ಹೇಳಿದ್ರೆ ಜರ್ನಲ್ ಎಂಟ್ರೀಸ್ ಅನ್ನ ಏನ್ ಪಾಸ್ ಮಾಡಬೇಕು ಅಂತ ಹೇಳಿದ್ರೆ ದಿಸ್ ದ ಕಾನ್ಸ್ಟೆಂಟ್ ಜರ್ನಲ್ ಎಂಟ್ರಿ ಇದು. ಸೊ ನೀವು ಏನು ಕಾಂಪೌಂಡ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಮಾಡ್ತೀರಂದ್ರೆ ಈ ಜರ್ನಲ್ ಎಂಟ್ರಿ ಈಗ ಇಲ್ಲಿ ಸೊ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಫಿನಾನ್ಷಿಯಲ್ ಲಯಬಿಲಿಟಿ ಅಕೌಂಟ್ ಟು ಈಕ್ವಿಟಿ ಅಕೌಂಟ್ ಅಂತ ಬರೀಬೇಕು. ಬ್ಯಾಂಕ್ ಅಕೌಂಟ್ ಅಂದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಅವ್ರಿಗೆ ಬಂದಿರೋದಪ್ಪ ಅಂತ ಹೇಳಿದ್ರೆ 50 ಲಕ್ಷ ಬರ್ತಾ ಇದೆ. ಸೊ 50 lakh ಇಸ್ ಅ ಬ್ಯಾಂಕ್ ಅಕೌಂಟ್. ಡೆಬಿಟೆಡ್ ಟು ಫಿನಾನ್ಷಿಯಲ್ ಲಯಬಿಲಿಟಿ ಅಂದ್ರೆ ನಾವೇ ಕ್ಯಾಲ್ಕುಲೇಟ್ ಮಾಡಿದೀವಿ 47,42,130. ಈಕ್ವಿಟಿ ಅಂತ ಬಂದಾಗ ನಾವೇ ಕ್ಯಾಲ್ಕುಲೇಟ್ ಮಾಡಿದೀವಿ 2,57,870 rupees ಬರುತ್ತೆ. ಸೊ ಈ ಒಂದು ಜರ್ನಲ್ ಎಂಟ್ರಿ ಕಾಲಮ್ಸ್ ಹಾಕೊಂಡು ನೀವು ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಫಿನಾನ್ಷಿಯಲ್ ಲಯಬಿಲಿಟಿ ಅಕೌಂಟ್ ಡೆಬಿಟೆಡ್ ಟು ಈಕ್ವಿಟಿ ಅಕೌಂಟ್ ಅಂತ ಮಾಡಿದ್ರೆ ನಿಮ್ಗೆ
ಸೊ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಸೊ ಇಷ್ಟು ಮಾಡಿದ್ರೆ ನಿಮಗೆ 6 ಮಾರ್ಕ್ಸ್ ನಿಮಗೆ ಸೆಕ್ಷನ್ ಸಿ ನಲ್ಲಿ ಸಿಗುತ್ತೆ. ಸೊ ಇನಿಷಿಯಲ್ ಮೆಷರ್ಮೆಂಟ್ ಕೆಲವೊಂದು ಪ್ರಾಬ್ಲಮ್ ಅಲ್ಲಿ ಅವರೇ ಅಮೌಂಟ್ ಕೊಟ್ಟಿರ್ತಾರೆ. ಕೊಟ್ಟಿಲ್ಲ ಅಂದ್ರೆ ನೀವು ಎಷ್ಟು ಬಾಂಡ್ಸ್ ಇಶ್ಯೂ ಮಾಡ್ತಾ ಇದ್ರೆ, ಎಷ್ಟು ಡಿಬೆಂಚರು, ಎಷ್ಟು ರೂಪಾಯಿ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಬಟ್ ನಿಮಗೆ ಬೇಕಾಗಿರೋದು ಪಿ ವಿ ಫ್ಯಾಕ್ಟರ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಅದಕ್ಕೆ ಇನ್ನು ಸಿಂಪಲ್ ಆಗಿ ಹೇಳ್ತೀನಿ, 0 ಇಂದ ಏನ್ ಕೊಟ್ಟಿರ್ತಾರೆ ಅದು 3 ವರ್ಷ ನಂಬರ್ ಆಫ್ ಇಯರ್ಸ್ ಏನಿದೆ ಇನ್ವೆಸ್ಟ್ಮೆಂಟ್ ಜೊತೆ ಮಲ್ಟಿಪ್ಲೈ ಮಾಡಿ. 0 ಬಿಟ್ಟು 1 2 3 ಪಾಯಿಂಟ್ ಕೊಟ್ಟು ಮುಂದೆ ಏನೇ ಕೊಟ್ಟರು ಅದೆಲ್ಲ ಇಂಟ್ರೆಸ್ಟ್ಗೆ ಕೊಡ್ತಕ್ಕಂಥದ್ದು. ಯಾಕಂದ್ರೆ 3 ವರ್ಷನೂ ಕೊಡಬೇಕು, ಹಾಗಾಗಿ 3 ವರ್ಷದ ಅಲ್ಲಿ ಆ್ಯಡ್ ಆಗಿ ಹೋಗ್ಬಿಟ್ಟಿರುತ್ತೆ. ಸೊ ನೀವು ಪಾಯಿಂಟ್ 1 ಮೇಲೆ ಏನಾದರೂ ಪಾಯಿಂಟ್ 1 ನಂಬರ್ಸ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅದನ್ನ ಇಂಟ್ರೆಸ್ಟ್ ಜೊತೆ ಮಾಡಿ, 0 ಪಾಯಿಂಟ್ ಸಮಥಿಂಗ್ ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ಇನ್ವೆಸ್ಟ್ಮೆಂಟ್ ಜೊತೆ ಮಾಡಿದ್ರೆ ನಿಮಗೆ ಫಿನಾನ್ಷಿಯಲ್ ಅಬಿಲಿಟಿ ಸಿಗುತ್ತೆ. ಸರಿನಾ? ಸೊ ಇದು ಈ ಒಂದು ಕ್ವಶನ್ ಅಲ್ಲಿ ಇರ್ತಕ್ಕಂಥದ್ದು. ಏನಾದರೂ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮೂಲಕ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಥ್ಯಾಂಕ್ ಯು.